ವೆರಿ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಎದುರುಗಡೆ ಕಾಣಿಸ್ತಿರೋದು ಹೆಸರುಘಟ್ಟ ಲೇಕ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಹೆಸರುಘಟ್ಟ ಲೇಕ್ ಹತ್ರ ಇದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಪಯಣ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್ಗೆ. ಸೊ ಹೋಗಿ ಸುಮಾರು ಒಂದು 10 ವರ್ಷ ಮೇಲೆ ಆಗಿತ್ತು, ಕಾಲೇಜ್ ಡೇಸಲ್ಲಿ ಹೋಗಿದ್ದು. ಸೊ ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಮುಂದೆ ಹೆಸರುಘಟ್ಟ ಗ್ರಾಸ್ಲ್ಯಾಂಡಲ್ಲಿ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಗೆ ಹೋಗೋಣ. ಹೋಗುವಾಗ ಹೇಗಿರುತ್ತೆ ಮತ್ತು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಹೇಗಿದೆ ಅಂತ ನೋಡೋಣ. ಕ್ಲೈಮೇಟ್ ಮಾತ್ರ ಬೆಳಗ್ಗೆ ಅಲ್ಟಿಮೇಟ್ ಆಗಿದೆ. ಮಂಜಿನ ಹನಿ ಬೀಳ್ತಾ ಇದೆ, ಫುಲ್ಲು ಸಾಕದಾಗಿದೆ. ಓಕೆ, ಲೆಟ್ಸ್ ಸೈ. Keluar udah po.
ಹಾಂ, ಇಲ್ಲಿಂದನೇ ಹೋಗ್ಬೇಕು. ಹಾಂ, ಇறಂಗಲ್. ಹಾಂ, ಪಿನ್ನ ಇದರಲ್ಲಿ ಹೋಗುತ್ತಾ ಹೋಗುತ್ತಾ? ಹಾಂ, ಎಲ್ಲ ಬೆಳಗ್ಗೆ ಅಲ್ಟಿಮೇಟ್ ಕ್ಲೈಮೇಟ್, ಕೂಲ್ ಎನ್ವಿರಾನ್ಮೆಂಟ್. ಆಯ್ತು. எப்படி இருக்கு? ஸோ திஸ் இஸ் ಹೆಸರುಘಟ್ಟ ಗ್ರಾಸ್ಲ್ಯಾಂಡ್. ಯಾರೂ ಇಲ್ಲ, ನಾವು ಒಬ್ಬರೇ ಇಬ್ಬರೇ. ಮುಂಚೆ ಕಾರಲ್ಲಿ ಬರ್ತಾ ಇದ್ದೀವಿ, ಇಲ್ಲಿ முன்ன காரில் வந்துட்டுருந்தோம், எல்லாம் வந்து அங்கே வரலும் போயிட்டுருந்தோம். ನೋಡ್ಕೊಳಪ್ಪ ಬಂದಿದ್ದಾರೆ. ಇಲ್ಲೆಲ್ಲ ಕೆಲವು ಜನಗಳಿದ್ದಾರೆ, ನಾವು ಜನಗಳು ಇಲ್ಲದೇ ಇರೋ ಜಾಗಕ್ಕೆ ಹೋಗಿ ಶೂಟ್ ಮಾಡೋದು.
ಇಳ್ಕೊಳಮ್ಮ. ಸೊ ಇದೇನು ಚಿಕ್ಕಮಗಳೂರಲ್ಲ, ಯಾವುದೂ ಅಲ್ಲ, ಬ್ಯಾಂಗ್ಳೂರು ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಫಾರ್ಮ್ಸ್. ಮುಂಚೆ 10 ವರ್ಷ ಮುಂಚೆ ಎಲ್ಲ ಇಲ್ಲಿ ಕಾರ್ ಬರ್ತಿತ್ತು, ನಾವು ಕಾರಲ್ಲಿ ಕೂಡ ಬರ್ತಿದ್ವಿ. ಕಾಲೇಜ್ ಡೇಸಲ್ಲೆಲ್ಲ ಸಪ್ತಗಿರಿ ಕಾಲೇಜಲ್ಲಿ ಓದುವಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಬೆಟರ್ ಪ್ಲೇಸ್ ಆಗಿತ್ತು. ಇವಾಗ ಎಲ್ಲ ಬಂದ್ ಮಾಡಿಬಿಟ್ಟು ಬಿಡ್ತಾಯಿಲ್ಲ. ಆಲ್ರೆಡಿ ಜನ ಬಂದುಬಿಟ್ಟಿದ್ದಾರೆ ದೂರದಲ್ಲಿ ನೋಡಿ. ಅಲ್ಟಿಮೇಟ್ ವ್ಯೂ, ಅಲ್ಟಿಮೇಟ್ ಕ್ಲೈಮೇಟ್, ಅಲ್ಟಿಮೇಟ್ ಪ್ಲೇಸ್. ಸ್ವರ್ಗ. ಬಾಂಗಿ ಒಂದು ರೋಡ್ ಹೋಗೋಣ, ಅಲ್ಲಿ ತಂಗ ಹೋಗ್ಬಿಟ್ಟು ಬರೋಣ. ಹೆಲ್ಮೆಟ್ ಯಾರು ಎತ್ಕೊಂಡು ಇದನ್ನ ಯಾಕೆ ರಿಸ್ಟ್ರಿಕ್ಟೆಡ್ ಏರಿಯಾ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಮುಂಚೆ. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಬಟ್ ನಾನು ಅದೇ ಮುಂಚೆ ಹೇಳ್ದಂಗೆ ಒಂದು 10 ವರ್ಷ ಮುಂಚೆ ಕಾಲೇಜ್ ಡೇಸಲ್ಲೆಲ್ಲ ಇಲ್ಲಿ ಬಂದು ಸ್ವಲ್ಪ ಹೊತ್ತು, ಯಾಕಂದರೆ ಗೊತ್ತಲ್ಲ ಸೆಮಿಸ್ಟರ್ ಎಕ್ಸಾಮು ಆಲು ಮೂಲು ಎಲ್ಲ, ಇಂಟರ್ನಲ್ಸು, ಲ್ಯಾಬ್ ಎಕ್ಸಾಮ್, ಅದು ಇದು ಆಲು ಮೂಲೆಲ್ಲ ತಲೆ ಕೆಟ್ಟೋಗಿ ಏನಕ್ಕೆ ಇಂಜಿನಿಯರಿಂಗ್ ಮಾಡ್ತಿದ್ದೆ ಅಂತ ಗೊತ್ತಾಗ್ದಲೇ ಇದ್ದಿದ್ದು ಟೈಮ್ ಅದಲ್ಲ. ಸೊ ನಮಗೆ ಸಪ್ತಗಿರಿ ಕಾಲೇಜಲ್ಲಿ ನಾನು ಮಾಡಿದ್ದು ಇಂಜಿನಿಯರಿಂಗ್. ಸೊ ಆವಾಗ ತುಂಬ ಹತ್ತಿರದ ಜಾಗ ಇದು ಹೆಸರುಘಟ್ಟ ಲೇಕು ಇವೆಲ್ಲ ಬಂದು. ಸೊ ಆವಾಗವಾಗ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಣ್ಕೊಂಬಿಟ್ಟು ಹೋಗೋದು ಆ ಥರ ಎಲ್ಲ ಇತ್ತು. ಫ್ರೆಂಡ್ಸ್ ಇದೆ. ಬಟ್ ಸೂಪರ್ ಪ್ಲೇಸ್. ಬೆಳಗ್ಗೆ ಎದ್ದು ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನನಗೆ ಎಷ್ಟು ಹತ್ರ ಒಂದು ½ ಅವರ್ ಮನೆಯಿಂದ ಬರೋಕ್ಕಿಲ್ಲಿ. ಸೊ ಅದೇ ರೀತಿ ನೀವು ಬೇರೆ ಕಡೆಯಿಂದ ಬರೋರಾಗಿದ್ದರೆ ಒಂದು 7 o'clock ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಆಗಿರುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್. ಬಟ್ ಇವತ್ತು ನಾವು ಬಂದಿರೋ ಇದು ಅನ್ಎಕ್ಸ್ಪೆಕ್ಟೆಡ್. ಇಷ್ಟೊಂದು ಫಾಗು ಮಂಜು ತುಂಬಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಏನೋ ನಾವು ಹೋಗೋ ಜಾಗದಲ್ಲೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇದೆ. ಸೊ ನಮ್ಮ ಬೈಕಲ್ಲಿ ನಿಲ್ಲಿಸಿದ್ದೀವಿ, ಒಂಟಿಯಾಗಿ ನಿಂತಿದೆ, ಒಬ್ಬಂಟಿಯಾಗಿ. ಸೊ ಇನ್ನು ಫೋಟೋಶೂಟ್ ಎಲ್ಲ ಮಾಡಬೇಕಂದ್ರೆ ಇಲ್ಲ ಬಂದು ಮಾಡ್ಬೋದು ಆರಾಮಾಗಿ. ನೀವು ಒಳ್ಳೆ ಜಾಗ ಫೋಟೋಶೂಟ್ ಮಾಡೋದಕ್ಕೆಲ್ಲ. ಅದಕ್ಕೆ ಲೈಟಾಗಿ ತುಂತುರು ಮಳೆ, ಮಂಜು. ಬಟ್ ಮತ್ತೆ ಅದನ್ನೇ ನಾನು ಹೇಳೋದು, ಈ ಜಾಗನ ಬಂದ್ಬಿಟ್ಟು ಬೇರೆ ಇಂಥ ಕೆಲಸಗಳು ಉಪಯೋಗಿಸ್ಬೇಡಿ. ಜನ ಮಾಡೋದು ಅದೇ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ಎಣ್ಣೆ ಹೊಡೆಯೋಕ್ಕೆ, ಡ್ರಿಂಕ್ಸ್ ಪಾರ್ಟಿ ಮಾಡೋದಕ್ಕೆ, ಬೇರೆ ಮಾಡೋಕ್ಕೆ ತಗೊಂಬಂದು ಇಂಥ ಜಾಗನ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಗಬ್ಬೆಬ್ಬಿಸ್ಕೋಗ್ಬಿಡ್ತಾರೆ. ಈ ಥರ ಪೀಸ್ಫುಲ್ಲಾಗಿರೋ ಎನ್ವಿರಾನ್ಮೆಂಟ್ನ ಅದೇ ಇಷ್ಟೊತ್ತಿಗೆ ನೋಡಿ ಯಾರು ಇರೋಲ್ಲ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಜನ ಬರ್ತಾರೆ. ಈ ಎಕ್ಸ್ಪೆಷಲಿ ಎಣ್ಣೆ ಹೊಡೆಯೋರು ಅಲ್ಲಿ ನೋಡಿ ದೂರದಲ್ಲಿ ಮರ ಎಲ್ಲ ಇದೆಲ್ಲ, ಅದು ಮರಗಳ ಕೆಳಗಡೆ ನೋಡಿದ್ರೆಲ್ಲ ಬಾಟ್ಲು ಗೀಟು ಎಲ್ಲ ಬಿದ್ದಿರುತ್ತೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇಂಥ ಜಾಗನಾರು ಬಿಟ್ಬಿಡಿ. ನಿಮ್ಗಂತ ಎಷ್ಟೋ ಜಾಗಗಳಿದೆ, ಅಂಥ ಜಾಗನ ಉಪಯೋಗಿಸ್ಕೊಳ್ಳಿ. ಪಬ್ಬು ಬಾರು ಎಲ್ಲ ಐತೆ. ಅದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಹಂಗೂ ಇಲ್ಲಿ ನೋಡಿದ್ದೀನಿ ಎಷ್ಟೋ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಬಿದ್ದಿದೆ. ಇದೆ ನೋಡಿ, ಮುಚ್ಚಳ ಬಿದ್ದಿದೆ, ಅಲ್ಲಲ್ಲೇ ಮುಚ್ಚಳ, ಬಾಟ್ಲು ಗೀಟ್ಲು ಎಲ್ಲ ಬಿದ್ದಿದೆ. ಇದೇ ಇವರೆಲ್ಲ ಮಾಡೋ ತಪ್ಪು. ಅದನ್ನು ಮನೆಗೆ ತಗೊಂಡೋಗಿ ಇಲ್ಲ ಡಸ್ಟ್ಬಿನ್ಗಳೆಲ್ಲಿದೆಯೋ ತೊಗೊಂಡೋಗಿ ಎಲ್ಲ ಹಾಕೋದಿಲ್ಲ. ಇಂಥ ಒಳ್ಳೆ ಜಾಗನ ಗಬ್ಬೆಬ್ಬಿಸ್ಬಿಡ್ತಾರೆ ಪ್ರಕೃತಿ.
ಓಕೆ, ಇದಿಷ್ಟು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಬಗ್ಗೆ ಮಾಹಿತಿ. ಸೊ ತುಂಬ ಅಲ್ಟಿಮೇಟ್ ಪ್ಲೇಸು. ಬಟ್ ಅದೇ ಟೈಮ್ ಇವಾಗ ನೋಡಿ ಕೋತಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೋತಿಗಳಂದರೆ ಜನರನ್ನೇ ಹೇಳ್ತಿರೋದು. ಸೊ ಆಗ್ಲಿಂದ ತುಂಬ ಡಿಸ್ಟರ್ಬ್ ಮಾಡಿಕೊಂಡು, ಕೂಗಾಡ್ಕೊಂಡು, ಅನ್ಪಾರ್ಲಿಮೆಂಟ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು, ಕೆಟ್ಟದಾಗಿ ಬಿಹೇವ್ ಮಾಡಿಕೊಂಡು, ಅದೇ ಇವರಿಂದನೇ ಪ್ರಾಬ್ಲಮ್ಮು. ಇವರಿಂದನೇ ನಾರ್ಮಲಾಗಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಬರೋರಿಗೂ ಇಲ್ಲಿ ಲೋಕಲ್ ಜನ ಬಂದು ಬೇರೆ ಥರ ನೋಡ್ತಾರೆ. ಈ ಥರ ಅಲ್ಕೆಟ್ ನಾಯಿಗಳ ಥರ ಆಡ್ತಿರುವಾಗ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಅದಂತೂ ಇಲ್ಲ. ಬರಲಿ, ಎಂಜಾಯ್ ಮಾಡಲಿ, ಎಲ್ಲ ಮಾಡಲಿ. ಅದು ಬಿಟ್ಬಿಟ್ಟು ಕೋತಿಗಳಿಗೆಲ್ಲ ಬಿಹೇವ್ ಮಾಡೋದು, ಕೆಟ್ಟದಾಗಿ ಮಾತಾಡ್ಕೊಂಡು, ಕೂಗಾಡ್ಕೊಂಡು, ಬೇರೆಯವ್ರಿಗೆ ತೊಂದರೆ ಮಾಡಿಕೊಂಡು, ಇಂಥ ಅಲ್ಕೆಟ್ ಜನ ಇರೋದೇ ತಾನೇ ಬೇರೆಯವ್ರಿಗೂ ತೊಂದರೆ. ಮತ್ತು ನಮ್ಮನ್ನು ಬೇರೆ ಬೈಕರ್ಸು ಇವರೆಲ್ಲ ಬರುವಾಗ ಬೇರೆಯವ್ರ ಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರೋರಿಗೂ ಜನ ಬಿಡೋದಿಲ್ಲ. ಅದಕ್ಕೆ ಇಲ್ಲೆಲ್ಲ ಬೇಲಿ ಹಾಕಿ ಸ್ಟಾಪ್ ಮಾಡಿಟ್ಟಿರೋದು. ಇವಾಗ ಗೊತ್ತಾಗತ್ತೆ. ಆ ಬೆವರ್ಸಿಗಳಿಗೆ ಹೇಳ್ತಿರೋದು. ಓಕೆ, ಇದಿಷ್ಟು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಬಗ್ಗೆ ಮಾಹಿತಿ. ಸೊ ಬನ್ನಿ, ಅರ್ಲಿ ಮಾರ್ನಿಂಗ್ ಬೇಗ ಬನ್ನಿ. ವಿತ್ ಸ್ವಲ್ಪ ಬಂದರೆ ಗ್ರೂಪ್ ಆಗಿ ಬನ್ನಿ, ಗ್ಯಾಂಗ್ ಆಗಿ ಬನ್ನಿ. ಸ್ವಲ್ಪ ಸೇಫ್ಟಿ ಇರುತ್ತೆ. ಓಕೆ, ಸೊ ಟೇಕ್ ಕೇರ್, ಬಾಯ್ ಬಾಯ್. ವಿ ವಿಲ್ ಸಿ ಇನ್ ನ್ಯೂ ವಿಡಿಯೋಸ್.